ಶಿವಮೊಗ್ಗದಲ್ಲಿ ಬ್ಯಾಂಕ್ಗಳಿಗೆ ಪಂಗನಾಮ ಹಾಕಿದ ಹೈಟೆಕ್ ಕದಿಮರ ಜಾಲವೊಂದು ಪತ್ತೆಯಾಗಿದೆ. ಅಸಲಿ ಚಿನ್ನದ ಬದಲಿಗೆ ಬಂಗಾರ ಲೇಪಿತ ನಕಲಿ ಚಿನ್ನವನ್ನ ಅಡವಿಟ್ಟು ಲಕ್ಷ ಲೂಟಿ ಮಾಡಿದ ಗ್ಯಾಂಗ್ ಇದೀಗ ಪೊಲೀಸರ ಬಲೆಗೆ ಬಿದ್ದಿದೆ. ಶಿವಮೊಗ್ಗ ನಗರದ ದೊಡ್ಡಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಬೃಹತ್ ವಂಚನೆ ಬಯಲಾಗಿದೆ. ಜುಲೈ 3ರಂದು ಶಿವಮೊಗ್ಗದ ಸಾವರ್ಲೇನ್ ಶಾಖೆಯ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮ್ಯಾನೇಜರ್ ದಾರಾವತು ಕ್ರಾಂತಿಕುಮಾರ್ ನೀಡಿದ ದೂರು ಇಡೀ ವಂಚನಾ ಜಾಲವನ್ನ ಹೆಡೆಮುರಿ ಕಟ್ಟುವಂತೆ ಮಾಡಿದೆ. ಬ್ಯಾಂಕ್ಗೆ ಬಂಗಾರ ಲೇಪಿತ ನಕಲಿ ಚಿನ್ನವನ್ನ ತಂದು ಅಡವಿಟ್ಟು ಅಸಲಿ ಚಿನ್ನದ ಬೆಲೆಯ ಲೋನ್ ಅನ್ನ ಪಡೆದು ಬ್ಯಾಂಕ್ಗೆ ವಂಚನೆ ಮಾಡಲಾಗಿತ್ತು. ಇನ್ನೂ ಪ್ರಕರಣ ದಾಖಲಿಸಿಕೊಂಡ ದೊಡ್ಡಪೇಟೆ ಪೊಲೀಸರು ತಕ್ಷಣ ಕಾರ್ಯಪ್ರವೃತ್ತರಾಗಿ A1 ಆರೋಪಿ ತೀರ್ಥಹಳ್ಳಿಯ ಮೇಗರವಳಿಯ ಲೋಕೇಶ್ ಹಾಗೂ A2 ಆರೋಪಿ ಸುಧಾ ಎಂಬುವವರನ್ನ ಬಂಧಿಸಿದ್ದಾರೆ. ಪೊಲೀಸರ ಕೆಡ್ಡಾಗೆ ಬಿದ್ದ ಲೋಕೇಶ ತಾನು ಎಲ್ಲೆಲ್ಲಿ ನಕಲಿ ಚಿನ್ನವನ್ನ ಅಡವಿಟ್ಟು ಬ್ಯಾಂಕ್ಗಳಿಗೆ ವಂಚನೆ ಮಾಡಿದ್ದ ಎಂಬ ಸತ್ಯವನ್ನ ತನಿಖೆಯಲ್ಲಿ ಒಪ್ಪಿಕೊಂಡಿದ್ದಾನೆ. ಠಾಣೆಯ ಇನ್ಸ್ಪೆಕ್ಟರ್ ಮತ್ತೆ ಎಲ್ಲ ಆಫೀಸರ್ಸ್ ಮತ್ತೆ ಸಿಬ್ಬಂದಿಯವರು ಕ್ರೈಮ್ ಟೀಮು ಅವರು ಮೊದಲನೇದಾಗಿ ಲೋಕೇಶ್ ಅನ್ನೋ ಒಬ್ಬ ಆರೋಪಿಯನ್ನ ದಸ್ತಗಿರಿ ಮಾಡ್ತಾರೆ. ಈ ಲೋಕೇಶ್ ಜೊತೆಗೆ ಮತ್ತೆ ಇನ್ನು ಒಂದು 3-4 ಜನನ್ನ ಅವರು ಐಡೆಂಟಿಫೈ ಮಾಡ್ತಾರೆ. ಈ 3-4 ಜನರಲ್ಲಿ ಮುಖ್ಯವಾಗಿ ನಮಗೆ ಕಂಡು ಬರೋದು ಸುಧಾ ಮತ್ತೆ ರಾಹುಲ್ ಮತ್ತೆ ಇನ್ನೊಬ್ಬ ಶರತ್ ಮತ್ತೆ ರವಿಶಂಕರ್ ಅಂತ ಇಷ್ಟು ಜನ ಸೇರಿ ಅವರು ಬೇರೆ ಒಂದು ಜಾಗದಿಂದ ಈ ಗೋಲ್ಡನ್ನ ತಗೊಂಡ್ಬಂದು ಅವರು ಏನ್ ಮಾಡ್ತಾ ಇದ್ರು 10% ಗೋಲ್ಡನ್ನ ಅವರು ತಗೊಂಡು ಬಂದು ಇಲ್ಲಿ 90% ಗೋಲ್ಡ್ ಅಂತ ಅವರು ಬ್ಯಾಂಕ್ಗಳಿಗೆ ಕೊಡ್ತಾ ಇದ್ರು. ಬ್ಯಾಂಕ್ಗಳು ಇಲ್ಲಿ ಚೆಕ್ ಮಾಡ್ಬೇಕಾದ್ರೆ ಅವರು ಒಂದು ಜಸ್ಟ್ ಆಸಿಡ್ ಟೆಸ್ಟ್ ಅಂತ ಅವರು ಮಾಡ್ತಾರೆ. ಆ ಒಂದು ಆಸಿಡ್ ಟೆಸ್ಟ್ ಅನ್ನ ಮಾಡಿದಾಗ ಅವ್ರಿಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಗೊತ್ತಾಗೋದಿಲ್ಲ. ಅದು ಒಂದು ಮಷೀನ್ಗೆ ಹಾಕಿ ನೋಡಿದಾಗ ಅಷ್ಟೇ ಅವ್ರಿಗೆ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗುತ್ತೆ. ಹಿಂಗೆ ಅವರು ಹಲವಾರು ಬ್ಯಾಂಕ್ಗಳಲ್ಲಿ ಈ ತರ ಚಿನ್ನವನ್ನು ತರಿಸಿ ಅದನ್ನ ಅವರು ಚಂಡೀಗಢದಿಂದ ತಗೊಂಡ್ಬಂದು ಇಲ್ಲಿ ಒಂದು 916 ಹಾಲ್ಮಾರ್ಕ್ ಅಂತ ಏನಿದೆ ಆ ಹಾಲ್ಮಾರ್ಕ್ ಅನ್ನ ಹಾಕಿ ನಂತರ ಈ ಒಂದು ಏನು ಬ್ಯಾಂಕ್ಗಳಿಗೆ ಅವರು ನೀಡ್ತಾ ಇದ್ರು ಅಲ್ಲಿಂದ ಸಾಲವನ್ನ ತಗೊಂಡು ನಂತರ ಸಾಲವನ್ನು ರಿಟರ್ನ್ ಮಾಡ್ತಾ ಇರಲಿಲ್ಲ. ಸೊ ಇದೇ ರೀತಿ ಸುಮಾರು 419 ಗ್ರಾಮ್ ಗೋಲ್ಡ್ ಅನ್ನ ಅವರು ಎಲ್ಲ ಬ್ಯಾಂಕ್ಗಳಿಗೂ ನೀಡಿದ್ದಾರೆ. ಇದನ್ನ ನೀಡಿ ಅಲ್ಲಿಂದ ಅವರು ಆಲ್ಮೋಸ್ಟ್ ಒಂದು 27 to 28 lakhs ವರ್ತ್ ದುಡ್ಡನ್ನ ತಗೊಂಡು ಅವರಿಗೆ ಮೋಸ ಮಾಡಿದ್ದಾರೆ. ಈ ನಿಟ್ಟಿನಲ್ಲೇ ನಾವು ಆಲ್ರೆಡಿ ಲೋಕೇಶ್ ಮತ್ತೆ ಸುಧಾ ಅನ್ನೋರನ್ನ ಅರೆಸ್ಟ್ ಮಾಡಿದ್ದೀವಿ. ಹಾಗೆ ಇತರರು ಅವ್ರನ್ನ ಹಿಡಿಯೋದಕ್ಕೆ ನಮ್ಮ ಟೀಮ್ ರಚನೆ ಆಗಿದೆ. ಅತಿ ಶೀಘ್ರದಲ್ಲಿ ಅವ್ರ ಕಡೆಯಿಂದನೂ ಒಂದು ಅರೆಸ್ಟ್ ಆಗುತ್ತೆ. ಸೊ ಈ ನಟೋರಿಯಸ್ ಗ್ಯಾಂಗ್ ಕೇವಲ ಒಂದು ಬ್ಯಾಂಕ್ ಅಲ್ಲ, ಸಾಲು ಹಣಕಾಸು ಸಂಸ್ಥೆಗಳನ್ನ ಟಾರ್ಗೆಟ್ ಮಾಡಿದೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ 163 ಗ್ರಾಂ ನಕಲಿ ಚಿನ್ನವನ್ನ ಅಡವಿಟ್ಟು 7,62,557 ರೂಪಾಯಿ ಸಾಲ ಪಡೆದಿದ್ದಾರೆ. ವರ್ತಕರ ಸೌಹಾರ್ದ ಸಂಘ ತೀರ್ಥಹಳ್ಳಿಯಲ್ಲಿ 75 ಗ್ರಾಂ ನಕಲಿ ಚಿನ್ನವನ್ನ ಅಡವಿಟ್ಟು 9,33,000 ರೂಪಾಯಿ ಸಾಲ ಪಡೆದಿದ್ದಾರೆ. ಸಿರೀಸ್ ಸೌಹಾರ್ದ ಕ್ರೆಡಿಟ್ ಕೋ ಆಪರೇಟಿವ್ ಆಲ್ಕೋದಲ್ಲಿ 75 ಗ್ರಾಂ ನಕಲಿ ಚಿನ್ನವನ್ನ ಅಡವಿಟ್ಟು 7,43,000 ರೂಪಾಯಿ ಸಾಲ ಪಡೆದಿದ್ದಾರೆ. ಡಿಸಿಸಿ ಬ್ಯಾಂಕ್ ಗೋಪಾಳದಲ್ಲಿ 48 ಗ್ರಾಂ ನಕಲಿ ಚಿನ್ನವನ್ನ ಅಡವಿಟ್ಟು 1,79,000 ರೂಪಾಯಿ ಸಾಲ ಪಡೆದಿದ್ದಾರೆ. ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ನಲ್ಲಿ 26 ಗ್ರಾಂ ನಕಲಿ ಚಿನ್ನವನ್ನ ಅಡವಿಟ್ಟು 1,10,000 ರೂಪಾಯಿ ಸಾಲ ಪಡೆದಿದ್ದಾರೆ. ಗುಲಾಬಿ ಜ್ಯುವೆಲರಿ ವರ್ಕ್ಸ್ನಲ್ಲಿ 30 ಗ್ರಾಂ ನಕಲಿ ಚಿನ್ನವನ್ನ ಅಡವಿಟ್ಟು 1,90,000 ರೂಪಾಯಿ ಸಾಲ ಪಡೆದಿದ್ದಾರೆ. ಬರೋಬ್ಬರಿ 419.824 ಗ್ರಾಂ ನಕಲಿ ಚಿನ್ನವನ್ನ ಅಡವಿಟ್ಟು 28,87,237 ರೂಪಾಯಿ ಲೋನ್ ಎತ್ತಿಕೊಂಡು ಆರೋಪಿಗಳು ಜಬರ್ದಸ್ತ್ ವಂಚನೆ ಮಾಡಿದ್ದಾರೆ. ಈ ಎಲ್ಲ ನಕಲಿ ಆಭರಣಗಳನ್ನ ಪೊಲೀಸರು ಸದ್ಯ ಜಪ್ತಿ ಮಾಡಿದ್ದಾರೆ. ನಮಗೆ ಸದ್ಯಕ್ಕೆ ಬ್ಯಾಂಕ್ಸ್ ಅವರು ವರ್ತಕರ ಸೌಹಾರ್ದ ಸಂಘ ನಿಯಮಿತ ತೀರ್ಥಹಳ್ಳಿ, ಪಂಜಾಬ್ ನ್ಯಾಷನಲ್ ಬ್ಯಾಂಕು, ಸಿರಿ ಸೌಹಾರ್ದ ಕ್ರೆಡಿಟ್ ಆಪರೇಟಿವ್ ಬ್ಯಾಂಕು, ಡಿಸಿಸಿ ಬ್ಯಾಂಕ್ ಗೋಪಾಳ, ಇಂಡಿಯನ್ ಓವರ್ಸೀಸ್ ಬ್ಯಾಂಕು, ಹೀಗೆ ಎಲ್ಲರ ಹತ್ರನೂ ಅವರು ಇಟ್ಟುಬಿಟ್ಟು ಅಡ ಇಟ್ಟು ದುಡ್ಡನ್ನ ಅವರು ತಗೊಳ್ತಾ ಇದ್ರು. ಸೊ ಇಷ್ಟು ಬ್ಯಾಂಕಿನ ಸದ್ಯಕ್ಕೆ ನಾವು ರಿಕವರಿ ಮಾಡ್ಕೊಂಡಿದ್ದೀವಿ. ಇನ್ನು ನಮ್ಮ
ಇನ್ವೆಸ್ಟಿಗೇಷನ್ ಮುಂದುವರೆದಿದೆ. ಬ್ಯಾಂಕ್ ಸಿಬ್ಬಂದಿಗಳಿಗೆ ನೀವು ಇದನ್ನ ಕಂಪ್ಲೀಟ್ ಟೆಸ್ಟ್ ಮಾಡಿ ನಂತರ ಚಿನ್ನವನ್ನ ಅಕ್ಸೆಪ್ಟ್ ಮಾಡಿದ್ರೆ ಸೂಕ್ತ. ಅದು ಕೇವಲ 916 ಮಾರ್ಕ್ ಇದ್ದ ತಕ್ಷಣ ದಯವಿಟ್ಟು ಅದನ್ನ ನಂಬಕ್ಕೆ ಹೋಗಬೇಡಿ. ಏನು ಡ್ಯೂ ಡಿಲಿಜೆನ್ಸ್ ನಿಮ್ಮ ಕಡೆಯಿಂದ ಮಾಡೋದಿದೆ ಅದೆಲ್ಲ ಮಾಡ್ಕೊಡಿ ಅಂತ ನಾವು ನಮ್ಮ ಕಡೆಯಿಂದ ಅವರೆಲ್ಲರಿಗೂ ಸ್ವಲ್ಪ ಸಲಹೆಯನ್ನು ನೀಡ್ತೀವಿ. ಆ ಗೋಲ್ಡ್ ಅನ್ನ ಆಕ್ಷನ್ ಮಾಡ್ಬೇಕಾದ್ರೆ ಅವ್ರದ್ದೇನು ಮಷೀನ್ ಇದೆ, ಮಷೀನ್ ಒಳಗೆ ಹಾಕಿದಾಗ ಇದು ಆಚೆ ಬಂತು. ಹಾಗೆ ನಾವು ನಮ್ಮ ಇನ್ವೆಸ್ಟಿಗೇಷನ್ ಅನ್ನ ಕಂಟಿನ್ಯೂ ಮಾಡಿ ಏನು ದೊಡ್ಡ ಜಾಲನೇ ಇದೆ ಅದನ್ನ ನಾವು ಪತ್ತೆ ಮಾಡಿದ್ದೀವಿ. ಸೊ ಎಲ್ಲ ಬ್ಯಾಂಕ್ಗಳಿಗೂ ಕೂಡ ನಾವು ನೋಟಿಸನ್ನು ನೀಡಿದ್ದೀವಿ. ಪೊಲೀಸರ ಚಾಣಾಕ್ಷತನದಿಂದ ಈ ಹೈಟೆಕ್ ಚಿನ್ನದ ದಂಧೆಯನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಒಟ್ಟಿನಲ್ಲಿ ಚಿನ್ನದ ಬೆಲೆ ಗಗನಕ್ಕೇರುತ್ತಿರುವ ಈ ಕಾಲದಲ್ಲಿ ನಕಲಿ ಚಿನ್ನವನ್ನ ಇಟ್ಟು ಬ್ಯಾಂಕ್ಗಳನ್ನೇ ಮುಳುಗಿಸಲು ಹೊರಟ ಕದಿಮರ ಆಟಕ್ಕೀಗ ಶಿವಮೊಗ್ಗ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ವೀರೇಶ್ ಜಿ ಹೊಸೂರ್, ಪಬ್ಲಿಕ್ ನೆಕ್ಸ್ಟ್, ಶಿವಮೊಗ್ಗ.